ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ನಾವು ಬಂದೀವಿ ನಮ್ಮ ಕೃಷ್ಣ ಅಂಕಲರಿಗೆ ಕಾರ್ ಕಲ್ಸಕ್ಕಂತಂದು. ಇಲ್ಲದ್ರ ನೋಡ್ರಿ ನಮ್ಮ ಅಂಕಲರಿಗೆ ಕಾರ್ ಕಲ್ಸಕ್ಕೆ ಬಂದೀವಿ. ಅವರು ಫಸ್ಟಿಗೆ ಹೊಡಿತಿದ್ರು ಒಂದು 8 ವರ್ಷದಿಂದ, ಬಟ್ 8 ವರ್ಷ ಆಗೈತಲ್ರಿ, ಸ್ವಲ್ಪ ಮರ್ತು ಬಿಟ್ಟಾರ. ಅದಕ್ಕೆ ಈಗ ಮತ್ತೆ ಇನ್ನೊಂದ್ಸಲ ಕಾರ್ ತೊಗೊಂಡ್ರ, ಅದನ್ನ ಡ್ರೈವಿಂಗ್ ಕಲ್ಸಕ್ಕಂತ ಹೊಂಟೀವಿ. ಇವತ್ತು ನಮ್ಮ 2025 ಎಂಡ್ ಐತಿ, 31 ಐತಿ. ನೋಡೋಣ ಅಂತ. ಇವತ್ತು 30ನೇ ತಾರೀಕು ನಮ್ಮ ಇಯರ್ ಎಂಡ್ ಇದು. ನಮ್ಮ ಅಂಕಲರ್ ಎಷ್ಟು ದಿನದಾಗ ಕಾರ್ ಕಲ್ತಾರ ಅಂತಂದು ಹೇಳಿ ಗೊತ್ತಾಗ್ಬಿಡ್ತೈತಿ. 5 ದಿನದಾಗ ಕಲಿಸ್ಬಿಡ್ತೀನಿ ನೋಡ್ರಿ ಗೈಸ್ ಅವ್ರಿಗೆ ಕಾರ್ ಹೊಡ್ಯೋದು. 5 ದಿನದಾಗ ಕಲಿಸ್ಬಿಡ್ತೀನಿ ಕಾರ್ ಹೊಡ್ಯೋದು. ಬರ್ರಿ ಅವ್ರಿಗೆ ಫಸ್ಟ್ ಕಾರ್ ಹೊಡಿ ಕಲ್ಸೋಣ ಅಂತ. ಈಗ ಜಸ್ಟ್ ನಮ್ಮ ಕೃಷ್ಣ ಅಂಕಲರ್ ಗಾಡಿ ಎಲ್ಲ ಕಲಿಸಿ ಅವ್ರು ನಮ್ಮನ್ನ ಮನೆಗೆ ಬಿಡಕ್ಕಂತ ಬಂದಿದ್ದಾರೆ ಗಾಡಿ ತೊಗೊಂಡು. ಓಕೆ ಅಂಕಲ್, ನಾಳೆ ಸಿಗ್ತೀನಿ ಅಂತ, ಬಾಯ್. ಬರ್ರಿ ಗೈಸ್, ನಾನು ಇನ್ನೂ ಊಟ ಮಾಡಿಲ್ಲ, ಅವ್ರಿಗೆ ಡ್ರೈವಿಂಗ್ ಕಲ್ಸಕ್ಕಂತ ಹೋಗಿದ್ದೆ. ಬಡ ಅಂಗಡಿಗೆ ಹೋಗಿ ನೋಡ್ರಿಲ್ಲ, ನಾವು ಅಪೋಸಿಟ್ ಸಿಕ್ಕಾರೆ ನನ್ನ ಮೇಲೆ ಅಂಗಡಿಗೆ ಹೋಗಿ ಬರ್ಬೇಕಲ್ಲ. ಸಾರಿ ಗೈಸ್, ನಾನು ಅಂಗಡಿಗೆ ಬಂದು ವಿಡಿಯೋ ಮಾಡುತ್ತೆ ಅಂತ ಹೇಳಿದೆ, ಬಟ್ ಮಾಡೋದಾಗಲಿಲ್ಲ. ಯಾಕಂದ್ರೆ ಕಸ್ಟಮರ್ಸು ಭಾಳ ಜನ ಇದ್ದರು, ಕೆಲಸನೂ ಭಾಳ ಇತ್ತು. ಸೊ ಹಂಗಾಗಿ ನಾನು ಏನೂ ಮಾಡೋಕ್ಕಾಗಲಿಲ್ಲ ವಿಡಿಯೋನ. ಯಾಕಂದ್ರೆ ಮಾರ್ನಿಂಗ್ ಏನಾರ ಮಾಡ್ತಿರ್ತೀವಲ್ಲ ಅಂತ ಟೈಮ್ದಾಗ ಕಾಡ್ತಾವಿತ್ತು. 2025 ಮುಗಿಯಕ್ಕೆ ಬಂದಪ್ಪ, ಅವ್ನು ಲಾಸ್ಟ್ ದಿನ ಇದು. ಇವಾಗಾರ ಗಂಡು ನಸಿ ಬಿಟ್ಟು ಹೋಗ್ಬೇಕಾ ನಮಗೆ? ಏನಾರ ಒಂದು ಮಾತಾಡ್ಬೇಕಂತ ಬರ್ತೀನಿ, ಬರ್ರಿ ಇಂಥವ ಗಾಡಿ ಟ್ರ್ಯಾಕ್ಟರು, ಬರ್ರಿ ಇಂಥವ. ಸರಿ, ಓಕೆ ಗೈಸ್, ಏನಿಲ್ಲ, ಬೆಳಗ್ಗೆಯಿಂದ ನಾವು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಬೆಳಗ್ಗೆ ಎದ್ದು ಸೀದಾ ನಮ್ಮ ತಮ್ಮನ ಕಾಲೇಜ್ಗೆ ಹೋಗಿದ್ದೆ ಗದಗಿಗೆ. ಅಲ್ಲಿ ಅವನೇನೋ ಅಡ್ಮಿಷನ್ ಪ್ರಾಬ್ಲಮ್ ಆಗಿತ್ತಂತ, ಅದನ್ನು ಮುಗಿಸ್ಕೊಂಡು ರಿಟರ್ನ್ ನಾನು ಊರಿಗೆ ಬರೋದ್ಲಿಗೆ 2 ಗಂಟೆ ಆಗಿತ್ತು. ಆಮೇಲೆ ಕೊರಿಯರ್ ಬಂದಿತ್ತು, ಹೋಗಿ ಕೊರಿಯರ್ ತೊಗೊಂಬಂದೆ. ಸ್ವಲ್ಪ ಲೆನ್ಸ್ ರೆಡಿ ಕಟ್ ಮಾಡಿ ರೆಡಿ ಮಾಡೋದಿತ್ತು. ಅವನ್ನೆಲ್ಲ ರೆಡಿ ಮಾಡಿಕೊಂಡು ಮುಗಿಸ್ಕೊಂಡು ವಾಪಸ್ಸು ಅದೇ ಟೈಮಿಗೆ ನಮ್ಮ ಕೃಷ್ಣ ಅಂಕಲರ್ ಬಂದರು. ಅವಾಗಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಅಂತ ಅಂದ್ಕೊಂಡು ಅವಾಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅವ್ರಿಗೆ ಹೋಗಿ 1-2 ಅವರ್ ಅವ್ರಿಗೆ ಡ್ರೈವಿಂಗ್ ಕಲಿಸಿ ಮುಗಿಸ್ಕೊಂಡು ರಿಟರ್ನ್ ಮತ್ತೆ ವಾಪಸ್ ಈಗ ಹೊರಗೆ ಬಂದೀವಿ ನೋಡ್ರಿ. ಏನಿಲ್ಲ, ನ್ಯೂ ಇಯರ್ ಅಂತ, ಹೊಸ ವರ್ಷ ಅಂತ, ಲವಡಾನೂ ಇಲ್ಲ. ಕ್ಯಾಲೆಂಡರ್ ಅಷ್ಟ ಚೇಂಜ್ ಆಗತ್ತವ, ನಾವು ಚೇಂಜ್ ಆಗ್ಬೇಕಷ್ಟ. ಯಾಕಂದ್ರೆ ನಿನ್ನೆ ಇದ್ದಿದ್ದು ಡ್ಯಾಶ್ ಮಕ್ಕಳು ಇವತ್ತು ನನ್ನ ಜೊತೆ ಇಲ್ಲ. ಯಾಕಂದ್ರೆ ಫೈನಾನ್ಷಿಯಲ್ ಆಗಿರ್ಬೋದು, ಬೇರೆ ಯಾವುದೇ ರೀತಿ ಒಂದು ಇರ್ತೈತಿ. ಆದರೆ ಈಗ ನಾವೇನು ತಿಳ್ಕೊಬೇಕಪ್ಪ ಅಂತಂದ್ರೆ, ವರ್ಷ ಈ ವರ್ಷ ನಾ ಏನು ಕಿತ್ತು ಗುಡ್ಡೆ ಹಾಕಿನೋ ಅಂತ ತಿಳ್ಕೊಬೇಕು, ಮುಂದೆ ವರ್ಷ ಏನು ಕಿತ್ತಾಕ್ಬೇಕನ್ನೋ ತಿಳ್ಕೊಬೇಕು. ಅದನ್ನ ಬಿಟ್ಟು ನಮ್ಮ ಲೈಫ್ ಒಳಗೆ ಏನೂ ಚೇಂಜ್ ಆಗಂಗಿಲ್ಲ. ಏನು ನ್ಯೂ ಇಯರ್ ಅಂತ ತಕ್ಷಣ ನಾಳೆ ಬೆಳಿಗ್ಗೆ ತಕ್ಷಣ ನಮ್ಮ ಕಡೆ 1 ಲಕ್ಷ ರೂಪಾಯಿ ಬರೋಂಗಿಲ್ಲ, ಇಲ್ಲ ನಾನು ಅಕೌಂಟ್ರೋ ಬಡ್ಡಿ ತಾಂತನಾಗೆ ಚೇಂಜ್ ಆಗಂಗಿಲ್ಲ, ಏನು ಲೌಡನ್ ಆಗಂಗಿಲ್ಲ. ಸುಮ್ಮನೆ ಅದಕ್ಕೆ ನ್ಯೂ ಇಯರ್ ಅನ್ನೋದು ಒಂದು ಸುಮ್ಮನೆ ಹಂಗೆ ಏನೋ ಒಂದು ಮಾಡ್ತಾರೆ. ಮೊದ್ಲಾಗ ನಾವು ಮಾಡ್ತಿದ್ವಿ, ಈಗ ಬುದ್ಧಿ ಬಂದೈತಲ್ಲ, ಸೊ ಅಂತ ನಾವು ಮಾಡೋಂಗಿಲ್ಲ. ಏನಿಲ್ಲ, ನಾನು ನಮ್ಮ ಫ್ರೆಂಡ್ ಇಲ್ಲಿ ಬಿರಿಯಾನಿ ಮಸ್ತ್ ಸಿಗ್ತೈತೆ ಅಂತ ಹೇಳಿದ್ದ, ಅದಕ್ಕೆ ಬಿರಿಯಾನಿ ತಿನ್ನಕಂತ ಬಂದಿದ್ವಿ. ತಿಂದು ವಾಪಸ್ ನೆಟ್ಟಿಗೆ ಸೀದಾ ಮನೆಗೆ ಹೋಗಿ ಮಕ್ಕೊಂಬಿಡ್ತೀವಿ ಅಷ್ಟ. ಆಮೇಲೆ ಇನ್ನೊಂದು, ಈ ಯುಗಾದಿಗೆ ಹೊಸ ವರ್ಷ ನಮಗೆ ಜನವರಿ 1ನೇ ತಾರೀಕು ನಮಗೆ ನ್ಯೂ ಇಯರ್ ಎಲ್ಲ ಅಂತ ಅಂದಿದ್ದು ಡ್ಯಾಶ್ ಮಕ್ಕಳೆಲ್ಲ ನ್ಯೂ ಇಯರ್ ಮಾಡಕ್ಕೆ ಹೋಗ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೇಳೋದೊಂದು ಮಾಡೋದೊಂದು ನೋಟಂಕಿ ಆಡೋ ಮಕ್ಕಳು. ಅದಕ್ಕೆ ಸೊ ಬಟ್ ಅಷ್ಟೇ ಗೈಸ್, ಹೇಳಿದ್ನಲ್ಲ, ನ್ಯೂ ಇಯರ್ ಅದು ಇದು ಅಂತ ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನಿಮ್ಮ ಗಾಡಿ ನೀವು ಇರ್ರಿ, ಆರಾಮ್ಸೆ ಹೋಗ್ರಿ ಮನ್ಯಾಗ. ನಿಮ್ಮ ಮಮ್ಮಿಯವರು ಅವ್ರ ಜೊತೆ ಕುಂತ್ಕೊಂಡು ಮಾತಾಡ್ರಿ, ತಣ್ಣಗೆ ಆಗ್ತೈತೆ ಎಲ್ಲ, ಮುಗಿದೋಗ್ಬಿಡ್ತೈತೆ. ಆದಷ್ಟು ಗೈಸ್ ಹೊರಗೆ ಹೋಗಿ ನ್ಯೂ ಇಯರು ಹಂಗಿಂಗಂತ ಫ್ರೆಂಡ್ಸ್ ಜೊತೆ ಮಾಡೋ ಬದಲು ಮನೆಯೊಳಗೆ ಹೋಗಿ ನಿಮ್ಮ ಪಪ್ಪ ಮಮ್ಮಿ ಜೊತೆ ಕುಂತ್ಕೊಂಡು ಒಂದು ಕೇಕ್ ತೊಗೊಂಬಂದು ಕಟ್ ಮಾಡಿಕೊಂಡು ಅಲ್ಲ ಮಾಡೋರು ಇದ್ರೆ ಅಷ್ಟೇ ನಾನು ಹೇಳತ್ತಿರೋದು. ಮತ್ತು ಫಸ್ಟಿಗೆ ಒಂದು ಮಾತಾಡಿ ಇವಾಗ ಒಂದು ಮಾತಾಡತ್ತನಪ್ಪ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಏನಾರ ಮಾಡಬೇಕಾಗಿತ್ತು, ನ್ಯೂ ಇಯರ್ನ ಮಾಡಲೇಬೇಕು ಅನ್ನೋದು ಏನಾದ್ರು ನಿಮಗಿತ್ತಂದ್ರೆ ಮನೆಯೊಳಗೆ ಮಾಡ್ಕೊರಿ ನಿಮ್ಮ ಪಪ್ಪ ಮಮ್ಮಿ ಜೊತೆ. ಸುಮ್ಮನೆ ನಿಂಗೇನು ಮುಖ ಇಡ್ತಾರಣ್ಣ ಪೈನ ಯಾರು ತೊಗೊಂಡು ಮುಖಳಾಗ್ರೆ ಇಟ್ಕೋರಿ ಮಕ್ಕಳ. ಅವ್ನು ಮುದ್ದಾಮ್ರಿ, ಅವ್ನು 200 ನನಗೆ ಕಲ್ಸ್ಬಿಟ್ಟು ಅದ ಬೆಲೆ ಆಗತ್ತೆ. ಅವ್ನು 110 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಹೊರಗೆ ಬಂದಿವಿ, ಸುಮ್ಮನೆ ಅಡ್ಡಾಡಿದ್ರ ಅಂತಂದೇಳಿ 2 ಗಾಲಿಗೆ ನಿಂಬೆ ಹಾಕಿದ್ವಿ ನಾವು. ಏನು ಗಂಡು ನಶೀಬಿಗೆ ನಾವು ಹುಟ್ಟಿವಿ, ನಮಗೆ ಗಂಡು ನಶೀಬ್ ಬಿಟ್ಟು ಬಿಟ್ಟ ಹೋಗಲ್ದು ಅವನು. ಒಟ್ಟ ಸಾಕಾಗಿಬಿಟ್ಟದ ಅದ್ರ ಸಂಬಂಧ. ಮುಗಿಯಕ್ಕೆ ಬಂತು ಅವನು, ಈಗಾರ ಮುಗಿತದ ಅನ್ಕೊಂಡೆ, ಅದು ಮುಗಿಲಿಲ್ಲಪ್ಪ ಅವನು. ಇಷ್ಟಾಗ ತಿಳ್ಕೊಂಬಿಟ್ಟೆ ನಾನು, ಏನು ಲೌಡನ್ನು ಚೇಂಜ್ ಆಗಂಗಿಲ್ಲ ನ್ಯೂ ಇಯರ್ ಬಂದ ತಕ್ಷಣ ಅಂತಂದು. ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕಷ್ಟ. ಟಾಪಿಕ್ ಎಲ್ಲೇ ಬಿಟ್ಟಿದ್ದಾನ.
ಮಾಡಂಗಿತ್ತಂದ್ರೆ ಹೋಗಿ ನಿಮ್ಮ ಮನೆಯೊಳಗೆ ನಿಮ್ಮ ಪಪ್ಪ ಮಮ್ಮಿ ಜೊತೆ ಕುಂತ್ಕೊಂಡು ಮಾಡ್ರಿ. ಯಾಕಂದ್ರೆ ಹೇಳ್ತಾನೆ ಆಗಲೇ ಹೋದ ವರ್ಷ ಇದ್ದವ್ರು ಈ ವರ್ಷ ಇಲ್ಲ, ಯಾವಾಗಲೂ ಇರೋರು ಅಂದ್ರೆ ಅವರ ಮತ್ತೆ ಯಾರಿಲ್ಲ. ಇಟ್ಕೊಂಡ್ರೆ ಒಬ್ಬನಷ್ಟ ಲಾಯಲ್ ಆಗಿ ಇಟ್ಕೋಬೇಕು ಗೈಸ್. ಸುಮ್ಮನೆ ಎಲ್ಲ ಬೋಳಿ ಮಕ್ಕಳು ನಂಬ್ಕೊಂಡು ಹಾಳಾಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆದರೂ 2025ಕ್ಕೆ ನಾನು ಒಂದೊಂದು ಟ್ಯಾಂಕ್ಸ್ ಹೇಳ್ಬೇಕಪ್ಪ ಅಂತಂದ್ರೆ ಚಿಲ್ಲರೆ ಬುದ್ಧಿನ ಚಿಲ್ಲರೆ ದುಡ್ಡಲ್ಲಿ ತೋರಿಸ್ಬಿಟ್ರೆ ಎಷ್ಟೋ ಜನ. ಅದ ನಂಗೆ ಒಂದು ಸ್ವಲ್ಪ ಯಾಕೋ ದುಃಖ ಆಗೋಕ್ಕಿಂತ ಜಾಸ್ತಿ ಖುಷಿ ಆಗತೈತಿ. ಯಾಕಂದ್ರೆ ಈ ವರ್ಷನ ಗೊತ್ತಾಯ್ತಲ್ಲಪ್ಪ ಅಂತ. ಪುಣ್ಯ ಮುಂದೆ ವರ್ಷ ಗೊತ್ತಾಗತ್ತಿಗೆ ನಾನು ಎಷ್ಟು ಹಾಳಾಗಿರ್ತಿತ್ತು ನನಗೆ ಗೊತ್ತಿರಂಗಿಲ್ಲ. ಅದಕ್ಕೆ ಈ ವರ್ಷನ ಗೊತ್ತಾಗಿ ಭಾಳ ಚಲೋ ಆಗೈತಿ. ಸೊ ಆದಷ್ಟು ಅಂಥವನಿಂದ ದೂರ ಇರೋಣಂತ. ಓಕೆ ಗೈಸ್, ಮೊದಲು ಬಿರಿಯಾನಿ ತಿನ್ನಮ್ಮ, ಆಮೇಲೆ ಎಲ್ಲರೂ ಅಡ್ಡಾಡಕ್ಕೆ ಹೋಗ್ತೀನಿ ಅಂತಂದ್ರೆ ಅದನ್ನೂ ವಿಡಿಯೋ ಮಾಡೋಣ ಅಂತ ಬಂದಿದ್ವಿ. ಅವನವನು ಹಿಂಗೋಗಿ ಹಿಂಗೆ ಬರ್ತೀವಣ್ಣ ಮನೆಗೆ ಹೋಗಿ ಅಂತ ಮನೆಗೆ ಹೋಗಿ ಬರಲಿರ ಅಣ್ಣ ಕಾಲಿನ ಮಾಡ್ಬಿಟ್ಟಾನೆಲ್ಲ. ಹೇಳಿದ್ನಲ್ಲ ಅವನು ನಸೀಬ್ ಗಂಡು ನಸೀಬ್ ರೀ, ಬಿಡಂಗಿಲ್ಲ ಅವನು. ನಾವು ಮಕ್ಕಳಾಗಿ ನೋಡು ಮಾಡಿದ್ರೆ ಆಗಂಗಿಲ್ಲ. ಇಲ್ಲೊಂದೈತೆ ಬರ್ರಿ ನೋಡೋಣ ಅಂತ. ಬಿರಿಯಾನಿ ತಿಂದ್ವಿ, ಅದೇನು ಹೊಟ್ಟಿ ತುಂಬ್ದಾಗ ಅನಿಸ್ಲಿಲ್ಲ. ಅದ್ರ ಸಂಬಂಧ ಐತಲ್ಲಮ್ಮ ದೀಪಕ್ ಫುಡ್ ಕೋರ್ಟ್ ಇಲ್ಲೇ ಬಂದೀವಿ ನಾನು ನಮ್ಮ ಅಶ್ರಫ್ ಭಾಯಿ. ಒಂದು ಚೀಸ್ ಯಾವ್ದು ಫ್ರೈಡ್ ಪನ್ನೀರ್ ಮೊಮೋಸು ಚೀಸ್ ಬರ್ಗರ್ 2 ತಿಂದು ಇನ್ನೊಂದು ಸ್ವಲ್ಪ ಹೊತ್ತು ಅಡ್ಡಾಡಿ. ಟೈಮ್ ಎಷ್ಟಾಗೈತಿ ಈಗ? 11 ಗಂಟೆ ಆಗೈತಿ. ಇನ್ನೊಂದು ತಾಸು ಇಲ್ಲೇ ಎಲ್ಲರೂ ಬಿದ್ದು ಒಳ್ಳೆಯಾಡಿ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗ್ಬಿಡುತ್ತೆ. ನಾವು ನ್ಯೂ ಇಯರ್ ಐತೆ ಅಂತೇಳಿ ಹೊರಗೆ ಬಂದಿಲ್ಲ ಗೈಸ್. ನಾವು ಬಂದಿರೋದು ಎದ್ರ ಸಂಬಂಧ ಅಂದ್ರೆ ಸುಮ್ಮನೆ ಅರಿಗಾಡಕ್ಕಂತ ಬಂದೀವಿ ನಾವು ಅಷ್ಟ. ಫುಡ್ ಕೋರ್ಟ್ನಾಗಂತೂ ಫುಲ್ ಹ್ಯಾಪಿ ನ್ಯೂ ಇಯರ್ ಅಂತಂದೇಳಿ ಫುಲ್ ಇದು ಮಾಡಿಬಿಟ್ಟಾರ. ಬರ್ರಿ ಬರ್ತೈತಿ ತಿನ್ನೋಣ ಅಂತ ಗೈಸ್. 2026 ಕಾಲಿಟ್ಟಿವಿ. ಇದೆಲ್ಲ ನಮ್ಮ ಸರ್ಸ್ಗಳದಾರ, ಎಲ್ಲರೂ ಅದಾರ. ಅವ್ರಿಗೊಂದು ಬೆಸ್ಟ್ ವಿಶ್ ತಿಳಿಸ್ಬಿಡು ಅಂತೇಳ್ರಿ. ಹ್ಯಾಪಿ ನ್ಯೂ ಇಯರ್ ಸರ್. ಹ್ಯಾಪಿ ನ್ಯೂ ಇಯರ್. ಆರಾಮ ಸರ್, ನೀವು ಆರಾಮ? ಹ್ಯಾಪಿ ನ್ಯೂ ಇಯರ್ ಸರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಸರ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಸರ್. ಹ್ಯಾಪಿ ನ್ಯೂ ಇಯರ್ ತಿಳಿಸಿದ್ವಿ. ಗಟ್ಟಿ ಆಳೋ ಬರ್ತೀವಂತ ಸರ್. ಗುಡ್ ನೈಟ್ ಗೈಸ್. ನಮ್ಮನ್ನ ಕಾಯೋ ಅಂತವ್ರಿಗೆ ಹೊಡಿತಾರ, ನಮ್ಮ ಆರಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್ ಹೇಳಿದ್ವಿ. ಏನಿಲ್ಲ, ವ್ಲಾಗ್ ಎಂಡ್ ಮಾಡ್ತೀನಿ. ಇನ್ಮೇಲಿಂದ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಅಂತ. ಹೊಸ ಚಾಲೆಂಜ್ ಹಾಕಿ ಅಲ್ಲೆಲ್ಲ ಮಾಡ್ಕೊಂಡು ತೊಗೊಳಂತ. ಆದಷ್ಟು ಬೇಗ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಯಾರೇ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್, ಲವ್ ಯು.